ನೀನಾಗಿ ಹೆಂಗ ಮಣ್ಣು ಒಯ್ಲಕ್ಕ ನನ್ನ ತನಕ ಬಂದಿಯಲ್ಲ ಹಂಗ ನನ್ನ ಮಣ್ಣು ತಂದ ನನಗೆ ನೀನ ಕೊಡ್ಬೇಕಂದ್ರೆ ವಚನ ಕೊಟ್ರ ಮಣ್ಣು ಕೊಡ್ತೀನಿ ಕೊಡಂಗಿಲ್ಲ ಅಂದಳಾಕಿ. ಇದು ಅಡಿವೆ ಸಮಾನ ಐತಿ. ಈಗ ಸಮತಳ ಐತಿ, ಕೆದರಿ ಕೊಟ್ರ ಗಾರಿ ಬೀಳ್ತೈತಿ. ಹೊಳೆ ಗಾರಿ ಯಾರು ಬರಿ ಮಾಡೋರು ಇದನ್ನ. ಈಗ ಒಬ್ಬರಿಗೆ ಒಂದು ಮನ್ಯಾಗ ನಾವು ಹಿಟ್ಟಾಗ ಕೊಟ್ಟದಿವ್ರಿ, ಅವ್ರು ಇಟ್ಕೊಂಡು ಕೊಡ್ತಾರ ಕೊಡ್ಲಾಕ ಬೇಕಿಲ್ಲ ಕಡಬಾಡಿಗೆ. ಹಂಗ ನಿಮ್ಮ ಅಪ್ಪ ಸಹಿತ ನನ್ನ ಕಡೆ ಕಡಬಾಡಿಗೆ ಓದಾನ ಬಾಂಬ ನಡಿ. ಆಕಾರ ಮಾಡ್ಯದ ತಾಯಿ ಬಸವಾಗ ಹೇಳ ಅವ ಹೋಗಿದ್ದ ಜಲಮುನಿ ಅಂತ್ಯಾಕ ಜಾಣ ಬಸವ ನುಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ಕೊಟ್ಟಾರ ನಾಟಕ ನಿರಾಧಾರ ಏರಿಸಿ ಹೂರ ಮುಂದ ಕಾರಣಕ ನಿರಾಧಾರ ಏರಿಸಿ ಹೂರ ಮುಂದ ಕಾರಣಕ ಮಕ್ಕಳಿಗೆ ಕುಡದೋಲ್ಲ ಅಂದ ಧಿಕ್ಕರಿಸಿ ನಿಂತ ಆಗ ಮೂಳ ಬಸವಂದ ತಪ್ಪಿತ ದೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ್ಕ ಬಸವ ಹಲ್ಲ ಕಿಸೋದ ನಿಂತ ಮಾಧ್ಯಕ ಕೇಳಿ ಮಾಧ್ಯಕ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಸುರುವ ಮಾಡ್ಯಾಳ ಭೂಮಿ ತೆಗೆದು ಸೃಷ್ಟಿ ಮಾಡೋದಕ್ಕ ಸುರುವ ಮಾಡ್ಯಾಳ ಭೂಮಿ ತೆದ್ದೋದಕ್ಕ ಬುದ್ದೋದಕ್ಕ ಭುವನೇಶ್ವರಿ ಎಂದ ಭೂಮಿ ಆಗ್ಯಾದ ಬಸವನ ಪೌರುಷ ಹೇಳಬ್ಯಾಡ ಅದರ ಬಗ್ಗೆ ನಿನಗ ತಿಳಿಸುವೆ ಚೊಕ್ಕ ಬಿಡು ಗೋಲಿ ಆಡು ಹುಡುಗಾಟ ಲೆಕ್ಕ ಲೆಕ್ಕ ಓತಿ ಕಟ್ಟಿನ ಓಟ ಬೇಲಿಯ ತನಕಾತಿ ಓಡಿ ಆಡಿ ಮುರ್ಕೊಂಡ್ಯೋ ನಿನ್ನ ಬೇದ್ದಿತ್ತ ಬ್ಯಾಣಕ ಓಡಿ ಆಡಿ ಮುರ್ಕೊಂಡ್ಯೋ ನಿನ್ನ ಸ್ವಣಕ ಬೇದ್ದಿತ್ತ ಭಕ್ತ ಬಸವ ಶಕ್ತಿಯಿಂದ ಮುಕ್ತ ಚೇತಿಯನವ್ರಂಗ ನೋಡಿ ಬ್ಯಾಡ ವಿಚಾರದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಅಜ್ಞಾನ ಹೆಂಗ ಆಗತ್ತದೋ ಧರೆಯೋಳು ಮೆರೆಯೋದು ಹಿರೇ ಸಾವಳಗೆ ಶಿವಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಮಾಡಿದಾನ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಳ ಎಂದಲ ತಾಟ ಆದಿಶಕ್ತಿ ಕಮಿಯಂಗ ಕೊಳ್ಳಾಗ ಕಟ್ಯಾರ ಏಳು ಅಂತ ಬೇಕಾದ್ರ ಬಾರ ಸಾಕಾದ್ರ ಹೋಗ ನಿನಗಂತಿನ ಗರ್ಚೈತಿ ಹೇಳತ್ಯಾರ
ಅದೇ ರೀತಿಯಾಗಿ ಯಾವ ನಮ್ಮ ಮೈಂದ್ರಿಗಿ ಗ್ರಾಮದೊಳಗ ದೂರಿನ ಪರೂರಿನ ಬಂದಂಥ ಭಕ್ತರಿಗಾಗಲಿ ಇಲ್ಲಿರುವಂಥವ್ರಿಗಾಗಲಿ ಗುಡಿ ಒಳಗೆ ಅನ್ನ ಪ್ರಸಾದ ಚಾಲು ಐತಿ. ಯಾರಿಗೆ ಹಸುವಾಗಿ ಹೋಗಿ ಅವ್ರು ಹೋಗಿ ಊಟ ಮಾಡ್ಬೇಕಾಗಿ ಕಳ್ಕಳಿ ವಿನಂತಿ ದೈವದೊಳಗೆ ಚಿದಾನಂದನವರು ಆರ್ಯನವರು ಚಿದಾನಂದನವರು ಅದೇ ರೀತಿಯಾಗಿ ಯಾವ ಯಾರಂದ್ರೆ ಯಾವ ನಮ್ಮ ಸಂಗುಳಿಗಿ ಗ್ರಾಮದವರು ಮಧು ಮಾರಾಯಕ ಅವರು ಕಲೆ ಬಲ್ಲವರು ಕಲಿದ ನೆಲೆ ಬಲ್ಲವರು ಡೊಳ್ಳಿನ ಪದ ಕಲಾವಿದರಾದಂಥವರು ಈ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಟ್ಟಾದ್ರೆ 51 ಅಲ್ಲ 51,000 ತಿಳ್ಕೊಂಡ ಹಣವನ್ನು ಸ್ವೀಕಾರ ಮಾಡ್ತೀನಿ ಅನಿಸ್ತಕ್ಕದ್ದು. ಅದಕ್ಕೆ ಏನು ಕೇಳ್ತಾರಂದ್ರೆ ನಮ್ಮಲ್ಲಿ ಅವರ ಸರ್ ಆದಂಥವ್ರು ಸೀತಾನ ತಾಯಿ ತಂದೆಯ ನಮಗ ನೋಡ್ರಿ ಶಾಸ್ತ್ರಕ್ಕೆ ಸಹಸಮುಖ ತಿಳಿದಟ್ಟು ಹೇಳ್ಬೇಕಾಗೈತಿ. ಸೀತಾನ ತಂದೆ ಹೆಸರು ರಾವಣ, ತಾಯಿ ಹೆಸರು ಮಂಡೋದರಿ. ಕರೆಕ್ಟ್ ಅಲ್ರಿ ಗುರುಗಳು? ಕ್ಯಾಲಿ ಯಾವ್ದು ಹಾಡ್ಯಾರಪ್ಪ? ಸಾಕಾದ್ರೆ ಬಾರ ಬೇಕಾದ್ರೆ ಹೋಗತ್ತೇನ ಹೇಳ್ಯಾರಿ. ನಿನಗೆ ಎಟ್ರೆ ಹೇಳುದು ಬಸವಣ್ಣ, ಬೇಕಾಗೋದು ಸಾಕಾಗೋದು ನಿನಗದು. ಅದು ನಿನಗ ಮತ್ತ ಅದೊಂದ ಬೇಕಾಗಿ ಬರವನು ನೀನ ಹೊಟ್ಟಿ ತುಂಬಿಸವ್ರು ನಾವ ಹೆಂಗ್ರಿ? ಈಗ ಒಬ್ಬ ಜಂಗಮ ಕೈ ಒಳಗೊಂದು ಜೋಳಿಗೆ ಹಿಡ್ಕೊಂಡು ಮನೆಗೆ ಬರ್ತಾನ. ಏನಂತ ಹೇಳ್ತಾನ ಬಂದಾವ? ಅದು ಅವನ ತಪ್ಪಲ್ರಿ, ಅವನಿಗೆ ನನ್ ಬೇಡ್ರಿ ನೀವು. ಅದ ಕೈಲಾಸದೊಳಗ ಹಿರಿಯರ್ಕ ಅವ್ ಕಾಕಾರ ತಪ್ಪಲ್ಲ. ಅದ ಕೈಲಾಸದೊಳಗ ಒಂದು ಶೈತಾನ ವಾದ ಮಾಡಿತ್ತ. ಏನಂತ ಹೇಳಿ ಶಿವಶಕ್ತಿ ಕೂತಿರತ್ತ ಗದ್ದಿಗೆ ಮ್ಯಾಗ. ಇದ್ರಿಗೆ ನಿಂತು ಶೈತಾನ ಹೇಳ್ತಿತ್ತ, ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತೈತಿಲೆ ಅಲ್ಲಿ ಹೋಗಿ ಒಂದು ಗಳಿಗಿರಿ ಹಾಕೋದಕ್ಕೆ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತಾನಂತ ತಳದಾಗ ವಚನ ಕೊಟ್ಟತ್ತ. ಮತ್ತ ಸೈತಾನ ಮಂದಿ ಕಾಕನ ಒಳಗೆ ಹೊಕ್ಕ ಇಲ್ಲಿ ಬದಲತ್ತಿತ್ತಂದ್ರೆ ನಾವು ನೀವು ಯಾರೇನು ಮಾಡೋದು? ಗೌಸ್ಯ ನೌಸ್ಯ ಸಗಳತ್ತ ಪಾಯ್ಸಿ ಅಂದಂಗ ಆಗ್ಯದ ಜಾತ್ರೆ. ಹಂಗ ಹೇಳತ್ತೇರಿ. ಈಗ ಬರೇ ಒಬ್ಬ ಜಂಗಮ ಜೋಳಿಗಿತ್ತು ಒಂದು ಮನಿಯೊಳಗೆ ಬಂದಾಗ ಹೊರಗೆ ಬಂದವ ಏನ್ ಹೇಳ್ತಾನೋ? ಯಾವ ಒಂದು ತುತ್ತ ಅನ್ನ ನೀಡ್ರಿ ಏನತ್ತಾನ ಬಂದವ? ಯಾವ ಒಂದು ತುತ್ತ ಅನ್ನ ನೀಡ್ರತಾನವ. ಯಾವ ಭಿಕ್ಷಾಂದಿ ಹೇಳ್ತಾನ. ಯಪ್ಪ ಭಿಕ್ಷಾಂದಿ ಅನ್ನೋದು ಎಲ್ರಿ ಕೇಳಿರೇನ? ಬರೇ ನೀ ಬಿಕ್ಕಿ ಬೇಡುದು ನಿನಗೆ ನೀಡುದು ನಾನ. ನೀಡಿ ನಿನ್ನ ಹೊಟ್ಟೆ ತುಂಬಿಸ್ತೀವಿ ಅಂದ್ರೆ ನಾವು ಜಗದಾಗ ದೊಡ್ಡವ. ಹಾ ನಡಿ ಕ್ಯಾಲಿ. ಸೋದರ ಮಾವನ ಸಂಗ ಬಿಟ್ಟೇನ ಸಂತಿ, ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಸಂತಿ. ಸಂತಿ ಸೋದರ ಮಾವನ ಸಂಗ ಬಿಟ್ಟಿನ ಸಂತಿ, ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಸಂತಿ, ಸೋದರ ನನ್ನ ತಾಯಿಗೆ ನಾವು ಒಬ್ಬಕಿನ ಹುಟ್ಟಿನ ಏನೋ ತನಕ ಎನ್ನೂರ ಗಗಲೆ ಹುಟ್ಟಿನ, ಏನೋ ತನಕ ಎನ್ನೂರ ಗಗಲೆ ಹುಟ್ಟಿನ ಕನ್ಯಾ ಪ್ರಾಯದೋಳು ಮುಗಲಿ ಹೋಗಿ ಮುಟ್ಟಿನ, ಕನ್ಯಾ ಪ್ರಾಯದೋಳು ಮುಗಲಿ ಹೋಗಿ ಮುಟ್ಟಿನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಸಂತಿ, ಸೋದರ ಮಾವನ ಸಂಗ ಬಿಟ್ಟಿನ ಸಂತಿ, ಸೋದರ ಮಾವನ ಸಂಗ ಬಿಟ್ಟಿನ ಅಂತ
ಎಂಟ ಮಂದಿ ಮಾನಿ ಹಗಲಾದ ಸುಟ್ಟೇನ ಎಂಟ ಮಂದಿ ಮಾನಿ ಹಗಲಾದ ಸುಟ್ಟೇನ ಎಂಟೂರ ಬಂಟರಿ ತಪ್ಪಿಗೆ ತಪ್ಪಿ ಹೊಟ್ಟೇನ ಎಂಟೂರ ಬಂಟರಿ ತಪ್ಪಿಗೆ ತಪ್ಪಿ ಹೊಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಸಂತಿ ಸಂತಿ ಸೋದರ ಮಾವನ ಸಂಗ ಬಿಟ್ಟಿನ ನಾನು ಬಹಿರಂಗದೊಳಗಿನ ಗಂಡನ ಬಿಟ್ಟಿನ ಅಂತರಂಗದ ಗಂಡನ ಕೊಳ್ಳ ಕಟ್ಟಿನ ಸಂತಿ ಸೋದರ ಮಾವನ ಏನ್ ಹೇಳ್ತಾರೆ ಏನ್ ಹೇಳ್ತಾರೋ ಇದು ಲಯ ಹೊಕ್ಕಾಗ ರೊಕ್ಕ ಕೊಟ್ರಿ ತಿಕ್ಕೋರ್ ನೀವು ಹೆಂಗಾಗ್ತದೆ ಗೊತ್ತೇನ್ರಿ ತೆಗೆದು ಅದಕ್ಕೊಂದು ನಗದಾಗಿಲ್ಲ ಒಳ್ಳೆ ಬೇಕಂತ ಹೇಳಿ ಮೊದಲೇ ಹುಡುಗನ ತಾಂದ ಮಸೀಬಿನಾಳ ಹುಡುಗಿನ ತಾಂದ ಗಂಟು ಹಾಕಿ ಮದುವೆ ಮಾಡಿ ಒಳಗೆ ಕೋಲೆದಾಗ ಹಾಕಿದಾಗ ಡ್ಯೂಟಿ ಜೋರ್ ನಡೆದಾಗ ಬಾಕಲ ಬಡ್ದಂಗ ಆಗ್ತತ್ರಿಪ್ಪ ಮಕ್ಕಳು ಹುಟ್ಟದ ಬಿರಿ ಐತ್ರಿ ಮತ್ತು ನಾಳೆ ತನಕ ಹೆಸರು ಹೇಳಿ ಚೌರಪ್ಪ ಚಂದ್ರಶೇಖರ್ ಚೌರಪ್ಪ ಅವರು ಚಂದ್ರಶೇಖರರು ತಳೆವಾಡ ಚೌರಪ್ಪ ಚಂದ್ರಶೇಖರ್ ಕರ್ಮಲ ಚೌರಪ್ಪ ಅವರು ಚಂದ್ರಶೇಖರ ತಳೆವಾಡ ಇವರಾದ್ರೂ ₹101 ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಬಾರಿಗಿದ್ದೀನಿ ಅದಕ್ಕೆ ಏನು ಹೇಳ್ತಾರೆ ನೀವು ಹೆಂಗೆ ತಿರ್ಗಲತ್ತೀಯ ನೋಡ್ರಿ ಬಿಕ್ಕಿ ಬೇಡಾಗತ್ಲಿ ಸಿದ್ದಪ್ಪ ಕಟ್ಟಿಮನಿ ಸಿದ್ದಪ್ಪನವರು ಕಟ್ಟಿಮನಿ ₹21 ಕೊಟ್ಟಾರ ಅವ್ರಿಗೆ ಅದ್ರ ತುಂಬಾ ಬಾರಿಗಿದ್ದೀನಿ ಅದಕ್ಕೆ ಏನು ಹೇಳ್ಯಾರ ಹುಟ್ಟೋದಕ್ಕಿಂತ ಮೊದಲ 1000 ಮಂದಿಗೆ ಕೆಟ್ಟಿನ ಹುಟ್ಟಿಲ್ಲ ಹುಟ್ಟುಕ್ಕಿಂತ ಮೊದಲ 1000 ಮಂದಿ ಕೆಟ್ಟದ 8 ಮಂದಿ ಮನಿ ಹಗಲದ ಸುಟ್ಟೇನ ತಪ್ಪಿ ಹೊಟ್ಟಿನ ಮುಂದ್ರಿ ಹೇಳ್ತಾರ ಊಟಕ್ಕ 3 ಮಂದಿ ತಲೆ ಒಳಗ ಕೊಟ್ಟಿನ ಆರು 3 ಮಂದಿ ತಲೆ ಒಳಗ ಕೊಟ್ಟಿನ 360 ಚೂರು ಮಾಡಿ ಅಡಿಗೆ ಹಟ್ಟಿನ ನಡೀಲಿ ಮಕ್ಕಳಿಗೆ ಬಾಯಿಲ್ಲ ದೇವರಿಗೆ ಅಡಿಯಾಕ ಕೊಟ್ಟಿನ ಸಂತಿ ಸೋದರ ಮಾವನ ಸಂಗ ಬಿಟ್ಟಿನ ಸಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಕೊಳ್ಳ ಕಟ್ಟಿನ ಸಂತಿ ಸೋದರ ಆರು 3 ಮಂದಿ ತಲೆ ಒಳಗ ಕೊಟ್ಟಿನ 360 ಚೂರ ಮಾಡಿ ಅಡಿಗೆ 360 ಚೂರ ಮಾಡಿ ಅಡಿಗೆ ಮುಕಳಿ ಮಾರಿಲ್ಲದ ದೇವರಿಗೆ ಅಡಿಯ ಕೊಟ್ಟಿನ ಮುಕಳಿ ಮಾರಿಲ್ಲದ ದೇವರಿಗೆ ಅಡಿಯ ಕೊಟ್ಟಿನ ಅಂತರಂಗದ ಗಂಡನ ಕೊಳ್ಳ ಕಟ್ಟಿನ ಸಂತಿ ಊಟಕ್ಕ ಒಲ್ಲೆ ಅಂದ್ರ ದುರ್ಗಿ ಅವತಾರ ತೊಟ್ಟಿನ ಒಲಿಯದ ಗಂಡಗ ಒಣಗಿ ತಗೊಂಡ ಒಲಿಯದ ಗಂಡಗ ಒಣಗಿ ತಗೊಂಡ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟಿನ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟಿನ ಅಂತರಂಗದ ಗಂಡನ ಕೊಳ್ಳ ಕಟ್ಟಿನ ಸಂತಿ
ಹೆಂಗ್ರಿ ನೀವು ಹೇಳತ್ತೀರಿ ಗಂಡ ಹಾಡೋರು ಏನಂತ ಸಾಕಾದ್ರ ಹೋಗಬೇಕಾದ್ರ ಬಾ ಸಾಕೋಬೇಕು ನನಗೆ ಇಲ್ಲ ಇಲ್ಲ ಸಾಕೋಬೇಕು ನಿನಗದ ಯಾವಾಗ ಅದಕ್ಕೊಂದೊಂದು ಟೈಮ್ ಅದಾವ್ರಿಪ್ಪ ಇಲ್ಲಿ ಬೇಕು ಅದು ಸಾಕು ಅನ್ನೋದು ಯಾವಾಗ ಆಗಬೇಕಲ್ಲ ನೋಡು ಈಗ ಮೊದಲ ಭೂಮಿ ಹೆಂಗಿತ್ತು ಹೆಂಗಿತ್ರಿಪ್ಪ ಅವಾಗಿನ ಭೂಮಿನ ಈಗ ಐತ್ಲೆ ಅವಾಗಿಂದ ಬೇರೆ ಈಗಿಂದ ಬೇರೆ ಇರ್ಲಿಪ್ಪ ಚಂದ್ರಶೇಖರ್ ಅವರು ಜಮಾದಾರ ಇವರಾದ್ರು ಪಕ್ಕ ತಗೊಂಡೈತ್ರಿ ಈಗ ರುಚಿ ಹಾಡಿಕೆದವ್ರು ನಡಬಾರಕ್ ಬಂದ್ರೆ ಅವ್ರಿಗೆ ನನಗೆ ಹಿಡಿದವರು 21 ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬ ಬರೆಗಿದ್ದೀನಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮೊದಲಿದ್ದ ಭೂಮಿನ ಐತಿ ಮೊದಲು ಯುದ್ಧದ ಐತಿ ಕರೆ ನಿಂದ ಸಾಕಾಗಿ ಹಿಂದಕ್ಕೆ ಸರದದ ಬಸವಣ್ಣ ಹಂಗ ಮೊದಲು ಯುದ್ಧದ ಭೂಮಿನ ಐತಿ ಮೊದಲಿನ ತಗದ ಬೇರೆ ಈಗಿನ ತಗದ ಬೇರೆ ಮೊದಲ್ದಾಗ ಹೆಂಗಿತ್ತ ಸಾಕಾದ್ರೆ ಬಾರ ಬೇಕಾದ್ರೆ ಹೋಗತ್ತ ಅನುಕೂಲ ಲೆಕ್ಕ ನಿನ್ನಲ್ಲಿ ಬಂದದಂದ್ರೆ ಸಾಕೋಬೇಕು ನಿನ್ನಲ್ಲಿ ಬಂದದ ನನ್ನಲ್ಲಿ ಬಂದಿಲ್ಲ ಯಾವಾಗ ನಾ ಹೆಂಗಿದ್ರು ಒಂದ ತರ ಇದ್ದದ ನನ್ನ ಭೂಮಿ ಅವತಾರ ಸಾಕಲ್ಲ ನೋಡಿ ಭೂಮಿ ಮೊದಲು ಹೆಂಗಿತ್ತು ಭೂಮಿ ಹಂಗೈತಿ ಭೂಮಿ ಮೊದಲ ಇವು ಎತ್ತುಗಳು ಹೆಂಗಿದ್ದು ಮೊದಲ 8 ಎತ್ತಿನಗಳು ಇತ್ರಿಪ್ಪ ಮೊದಲು 8 ಎತ್ತಿನಗಳೇ 8 ಎತ್ತಿನಗಳೇ ಅವಾಗೂ ಇದ ಭೂಮಿ ಇತ್ತ ಅವಾಗೂ ಭೂಮಿ ಇಲ್ಲ ಭೂಮಿ ಏನು ಬದಲಾಗಿಲ್ಲ ಎತ್ತುಗಳನ್ನ ಸಾಕಾಗಿ ಹಿಂದಕ್ಕೆ ಸರದಾವ ಭೂಮಿ ಅಂದ್ರೆ ಸಾಕಾಗಿ ಸರದತ್ತೇನೆ ಹಿಂದ ಇಲ್ಲ ಆಮೇಲೆ 4 ಎತ್ತಿನಗಳೇ ಬತ್ತ 8 ಹೋಗಿ ಅವಾಗೂ ಇದ ಭೂಮಿ ಐತಿ ಇವು 4 ಎತ್ತುಗಳು ತಾನ ಹಿಂದಕ್ಕೆ ಸರದಾವ ಕರೆ ಭೂಮಿ ಸರದತ್ತೇನ ಮತ್ತೆ ಇರ್ಲಿ ಇದು ಅಲ್ಲದ ಏನು ಅಂದ್ರಿ 4 ಎತ್ತಿನ ಹೋದಲ್ಲ ಇನ್ನು 2 ಎತ್ತಿನಗಳೇ ಬಂದವ್ರಿ ನಡಬರಕ್ ಈಗ ಹಾ ಯಾನ್ ಅಲ್ಲ ಭೂಮಿ ಅದ ಐತಿ ಖರೆ ನೀನ ಸಾಕಾಗಿ ಹಿಂದ್ ಸರ್ದಿ ಈಗ ಮಾತು ಅದನ್ನು ಬಿಟ್ಟಾರಿ ರೈತರು ಒಬ್ಬರು ರೊಕ್ಕಳವ್ರು ಇದ್ರಂದ್ರ ಎತ್ತುಗಳಿಗೆ ಯಾಕೋ ಕೆಲಸ ಅಣಿವತ್ತೇಳಿ ಇಂಜಿನ್ ಮೇಗಿನ ಟ್ಯಾಕ್ಟರ್ ತಂದು ಹಚ್ಚಾರಿ ಒಳಗ ಒಳಗೆ ಸಿಕ್ಕು ಅದ್ರ ಭೂಮಿಯಾಗ ತಕ್ಕ ಭೂಮಿ ಸಾಕಾಗಿದ್ದವ ನೀನು ಬರವನಿನ ಸಾಕಾದ ಭಾಗವನು ನೀನು ನೀನು ಸಾಕೋದು ಬಿಡುದು ಅದು ನಿನ್ನ ಕಡೆ ಅದ ನನ್ನ ಕಡೆ ಇಲ್ಲ ಮತ್ತ ಒಂದು ದಗದ ಹೇಳ್ಯಾನ್ರಿ ಹೇಳತ್ತೇನ್ರಿ ಒಟ್ಟ ಏನಂತ ಹೇಳ್ರಿ ಬೇಕಾದ್ರ ಬಾ ಸಾಕಾದ್ರ ಹೋಗ ಅಂದ್ರೆ ಏನ್ ಹೇಳ್ತಾರ ಅವರು ಏನ್ರಿ ನಿನಗೆ ಬೇಕಾಗಿತ್ತಂದ್ರ ಈ ಪಾರಮಾರ್ಥದ ಕಡೆ ಬಾ ಹೌದು ಸಾಕಾಗಿತ್ತಂದ್ರ ಅಲ್ಲಿ ಜಂಜಾಟದಾಗ ಉಳ್ಳಾಡತ್ತೇನೆ ಯಾವ ಜಂಜಾಟ್ರಿ ಎಲ್ಲಾನು ಜಂಜಾಟ ಇದ 3 ದಿವಸದ ಬಾಜಾರ ಜಂಜಾಟದೊಳಗೆ ಉಳಿ ಹೋಗಿದ್ರೆ ಹೋಗು ಪಾರಮಾರ್ಥ ಹಂಗ ಆಗಂಗಿಲ್ಲ ಹಂಗಾಗುದಿಲ್ಲ ಪ್ರಪಂಚ ಮಾಡಿದ ಬಳಕ ಪಾರಮಾರ್ಥ ಆಗ್ತೈತಿ ಪ್ರಪಂಚ ಮಾಡ್ಲಕ್ಕ ಹೆಣ್ಣು ಬೇಕಾಗೈತಿ ಯಾಕ ಇವ್ ಹೆಣ್ಣಿಲ್ಲ ಏನಿಲ್ಲ ಕೆವನ್ ಬಿಟ್ಟು ಬಂದಾರ ಏನಿಲ್ಲ ಅವ್ರ ಜೋಡ್ನ 4 ಮಂದಿ ಇದಾರ ಹೆಣ್ಣು ಅದಕ್ಕೆ ಬೇಕಾವ್ರಿ ಇವ್ರ ಕೈಯಾಗ ನುಡಿವಂತ ಒಂದೊಂದು ವಾದ್ಯ ಅಲ್ಲ ಹೆಣ್ಣಿನ ಅವತಾರದವಿಪ್ಪ ಇವ್ರ ಏನು ಮಾಡ್ಲಕತ್ತಾರಲ್ರಿ ಗಂಡ ಹಾಡವ್ರ ಒಂದೊಂದನ್ನು ನುಡಿಬೇಕಾದ್ರೆ ಸೈತಿ ಹೆಣ್ಣಿನ ಶಬ್ದ ಬರ್ತೈತಿ ಒಳಗೆ ಅದಕ್ಕ ಹೇಳಕತ್ಯಾರಿಪ್ಪ ಅವ್ರು ಬಿ ಬಹಳ ಶಾಣೆ ಅದಾರಿ ಅದಕ್ಕ ಒಂದ ಅವ್ರ ಹೆಂಗ ಲೌಕಿಕದೊಳಗಿನ ಒಂದು ಮಾತು ಓದಿದ್ರಲ್ರಿ ಪಗಾರ ಕಮ್ಮಿ ಐತಿ ಹೇಳಿ ಹಂಗ ನಾವು ಒಂದ ಲೌಕಿಕ ಮಾತು ಹೇಳ್ಬೇಕಾಗೈತ್ರಿ ಯಾಕೋ ಎಲ್ಲಾರು ಮುಖದ ಮ್ಯಾಲ ನಗಿ ಬರುವತ್ತಿನ ಜರ ಯಾಕೋ ಡಲ್ ಹೊಡ್ದಂಗ ಕಾಣ್ಯಾರ ಎಲ್ಲಾರು ಜರ ನಗಿಸಿ ಬಿಡ್ಬೇಕಾಗೈತ್ರಿ ಎಲ್ಲಾರು ಅಟ್ಟ ನಗಿಸಿ ಬಿಟ್ಟು ಸಂದ ಕೊಟ್ಟ ಬಿಡ್ರಿ ಗಂಡ ಹಣವ್ರಿ ಅದು ನನ್ನ ಕಡೆ ಐತ್ರಿ ಅದಕ್ಕ ಒಂದಾನೊಂದು ಟೈಮ್ದೊಳಗೆ ಇದೇನು ಶಾಸ್ತ್ರ ಎಲ್ಲ ಪುರಾಣ ಎಲ್ಲ ಸುಮ್ಮ ಒಂದು ಮಾತು ಜನ ಮೆಚ್ಚಿಗೆ ಹೇಳತ್ತಿ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ ಒಂದಾನೊಂದು ಟೈಮ್ದೊಳಗೆ ಒಂದು